ನೀರು ಬಂದರೆ ತಂದೆಯಿಂದ ಹೆಸರು ಬರುತ್ತದೆ. ಆದರೆ ಗುರುವಿನಿಂದ ಪಡೆದ ಶಿಕ್ಷಣ, ಜ್ಞಾನ ಉಸಿರ ಇರುವವರೆಗೂ ತಮ್ಮ ಹೆಸರು ಬರಲು ಶಿಕ್ಷಣ ಅವಶ್ಯ ಇದೆ ಎಂದು ಬಂಧನಾಳ ಶ್ರೀಮಠದ ಶ್ರೀ ಋಷಭಲಿಂಗೇಶ್ವರ ಮಹಾಶಿವಯೋಗಿಗಳು ಹೇಳಿದರು. ಸಿಂದಗಿ ಪಟ್ಟಣದ ರಾಜರಾಜೇಶ್ವರಿ ಕಲ್ಯಾಣ ಮಂಟಪದಲ್ಲಿ ರವಿವಾರದಂದು ಜರುಗಿದ ಎನ್.ಕೆ. ಚೌಧರಿ ಸ್ನೇಹ ಬಳಗ ಹಾಗೂ ಎನ್.ಕೆ. ಚೌಧರಿ ಹಿರಿಯ ಮುಖ್ಯ ಗುರುಗಳು ವಯೋನಿವೃತ್ತಿ ಪ್ರಯುಕ್ತ ಅಭಿನಂದನಾ ಸಮಾರಂಭದ ಪಾವನ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿ ಮಾತನಾಡಿದ ಅವರು, ಸಂಗನಬಸವ ಶಿವಯೋಗಿಗಳು ಬಂಧನಾಳ ಮಠದ ಪ್ರಮುಖ ಯತಿಗಳು ಆಗಿದ್ದರು. ಸಮಾಜ ಸುಧಾರಕರು. ಅವರು ಶಿಕ್ಷಣ ಮತ್ತು ಧಾರ್ಮಿಕ ಕ್ಷೇತ್ರದಲ್ಲಿ ಮಹತ್ವದ ಕೊಡುಗೆ ನೀಡಿದ್ದಾರೆ. ಅವರು ತಾಲೂಕಿನ ಬೂದಿಹಾಳ ಪಿಎಚ್ ಗ್ರಾಮದ ಸರ್ಕಾರಿ ಶಾಲೆಗೆ ಗ್ರಾಮದ ಭಕ್ತ ಸಂಗನಬಸವ ಶಿವಯೋಗಿಗಳ ಜೋಳಿಗೆಗೆ ದಾನ ರೂಪವಾಗಿ ನೀಡಿರುವ ಜಾಗ ಮರಳಿ ಪಡೆಯುವುದು ಸರಿಯಾದ ಮಾರ್ಗವಲ್ಲ. ಆ ಜಾಗದಲ್ಲಿ ಬಡ ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡಲು ಮುಂದಾಗಬೇಕು. ನಿವೃತ್ತ ಹಿರಿಯ ಮುಖ್ಯ ಗುರು ಎನ್.ಕೆ. ಚೌಧರಿ ಅವರು 2 ಲಕ್ಷ ರೂಪಾಯಿ ಕಾಣಿಕೆ ನೀಡಿರುವುದು ಹೆಮ್ಮೆಯ ವಿಷಯವಾಗಿದೆ ಎಂದರು. ಖಂಡಿತವಾಗಿ ಆ ಜೀರ್ಣೋದ್ಧಾರದಲ್ಲಿ ಸಹಿತ ನಮ್ಮದು ವೈಯಕ್ತಿಕ ಪಾಲಿದೆ ಅನ್ನೋ ಭರವಸೆ ಮಾತನ್ನ ನನ್ನ ಪೂಜೆಗೆ ಒಪ್ಪಿಸ್ತಾ ಒಂದು ಜೋರಾದ ಚಪ್ಪಾಳೆ ಸರ್ ದಯಮಾಡಿ ಮೇಡಮ್ ಅದನ್ನು ಅಜ್ಜರ ಆಶೀರ್ವಾದದಂತೆ ಅದನ್ನು ಒಂದು ಖಾತೆಯನ್ನು ಮಾಡಿ ಆ ಖಾತೆಗೆ ಜಮಾ ಕೊಟ್ಟು ಅದನ್ನು ಶಾಲಾ ಕರ್ತವ್ಯಕ್ಕೆ ಬಳಸ್ಕೊಳ್ಳಿ ಅನ್ನುವಂಥ ಮಾತನ್ನು ಹೇಳ್ತಾ, ನಿಮ್ಮ ಮೂಲಕ ಒಬ್ಬ ಮಹಿಳೆಯಾಗಿ ಶಾಲೆಯ ಉದ್ಧಾರ ಆಗಲಿಕ್ಕೆ ಏನು ಕೆಲಸ ಮಾಡಬೇಕು ದಯಮಾಡಿ ತಾವು ಮಾಡ್ತೀರಿ, ನಮಗೂ ಒಳ್ಳೆಯದಾಗಿ ಶುಭವಾಗಲಿ ಅಂತ ಹೇಳಿ ನಾವು ಸನ್ಮಾನಕ್ಕೆ ಹೋಗ್ತಾ ಇದ್ದೀವಿ. ಹೋಗೋಕ್ಕಿಂತ ಮುಂಚೆ ಆ ವಿದ್ಯಾರ್ಥಿಗಳು ಇನ್ನೊಂದು ನೃತ್ಯವನ್ನು ಮಾಡಲಿಚ್ಚಿದ್ದಾರೆ. ತಮ್ಮೆಲ್ಲ ಸಮಯ ಆಗಿದೆ, ಆ ಸಮಯನ ಕಾಯಿಸಿದ್ವಿ. ದಯಮಾಡಿ ಅವ್ರಿಗೆ ನಾವು 2 ನೃತ್ಯ ಅಂತ ಹೇಳಿದ್ದೆವು. ದಯಮಾಡಿ ಒಂದು ನೃತ್ಯ ಕಾರ್ಯವನ್ನ ಹೇಗೆ ಮಾಡಿದ್ರು ಅನ್ನುವಂಥ ವಿಚಾರವನ್ನ ತಾವೆಲ್ಲರೂ ಕೂಡ ಕೇಳಿದೆ. ಆದರೆ ಇನ್ನು ಮುಂದೆ ರಿಟೈರ್ಮೆಂಟ್ ಜೀವನ, ಇನ್ನು ಮುಂದೆ ಸಮಾಜ ಸೇವೆಯನ್ನು ಮಾಡುವಂಥ ಜೀವನ. ಆದರೆ ಒಂದು ಅವ್ರ ನೋವಿನ ಸಂಗತಿ ಏನು ಅಂತ ಹೇಳಿದ್ರು ಅಂತ ಕೇಳಿದ್ರೆ, ಎಲ್ಲ ಕಡೆ ಶಾಲೆಯನ್ನು ನಾನು ಉದ್ಧಾರ ಮಾಡಿದೆ, ಆದರೆ 4 ವರ್ಷ ನನ್ನ ಊರ ಶಾಲೆಯನ್ನು ನಾನು ಅದನ್ನು ಹೇಗಾದರೂ ಮಾಡಿ ಅದನ್ನು ಒಂದು ನಿವಾರಣೆ ಮಾಡಬೇಕು, ಆ ಕಷ್ಟವನ್ನು ಅಂತ ತಿಳ್ಕೊಂಡು ನನ್ನ ಹತ್ರನೂ ಬಂದಿದ್ದರು. ಆದರೆ ಗುರುಗಳಿಗೆ ಕೂಡ ನಾನು ಮಾತಾಡಿದೆ, ಸಮಯ ತಗೊಂಡು ಒಂದು ಕಷ್ಟವನ್ನು ಬಗೆಹರಿಬೇಕಾಗಿತ್ತು ಅಂತ ಕೇಳಿದ್ರೆ ಬಹಳ ಶ್ರಮ ಬೇಕಾಗ್ತದೆ. ಆದರೆ ಆ ಕಷ್ಟ ನಿವಾರಣೆ ಆಗಬೇಕಾಗಿತ್ತು ಅಂದ್ರೆ ಅದಕ್ಕೊಂದು ಸಮಯ ಕೂಡ ಬರಬೇಕಾಗ್ತದೆ. ನನಗೊಬ್ಬರು ನಾನು ನೌಕರಿ ಪ್ರಾರಂಭವಾಗುವುದಕ್ಕಿಂತ ಮುಂಚಿನವಾಗಿ ನಾನೆಲ್ಲರ ನನಗೆ ಈ ವೇದಿಕೆ ಮೇಲೆ ಎಲ್ಲರಿಗೆ ಕಾರಣಭೂತರು ಎಲ್ಲರನ್ನ ಸ್ಮರಿಸಿಕೊಳ್ಳಬೇಕು. ಅದಕ್ಕಾಗಿ ಒಂದು ಕುಟುಂಬ, ನನ್ನ ತಾಯಿ 9 ತಿಂಗಳ ಮಗನನ್ನು ಹೆತ್ತು 17 ವರ್ಷದಲ್ಲಿ ಒಂದು ಚಿಕ್ಕ ಬಾಲಕಿ, ಮದುವೆ ಆಗದೇ ಇರುವಂಥ ವಯಸ್ಸು. ಆ ವಯಸ್ಸಿನಲ್ಲಿ ಬಾಲ್ಯ ವಿವಾಹದಲ್ಲಿ ಮಗನನ್ನು ಹಡೆದು ಗಂಡನನ್ನು ಕಳೆದುಕೊಂಡು ನನ್ನ ತಂದೆ ಮುಖನೇ ನೋಡಿಲ್ಲ. ಆ ತಂದೆಯನ್ನು ನೆನೆಸ್ಬೇಕಂದ್ರೆ ಒಂದು ಫೋಟೋ ಸಹ ಸಿಕ್ಕಿಲ್ಲ ನನಗೆ. ಎದ್ದವರು ಕೊಡಲಿಲ್ಲ, ಅದು ಎಲ್ಲೋ ಒಂದು ದುಃಖ ಅಂತ ಹೇಳಿದ್ರು. ಆ ವೈರಿಗಣ್ಣನನ್ನು ಕೊಡಲಿಲ್ಲ ಆ ಫೋಟೋ ಸಹ. ಅದಕ್ಕೆ ಆ ನನ್ನ ತಾಯಿ ಹೇಗೆ ಜೋಪಾನ ಮಾಡ್ಕೊಳ್ಳಿಕ್ಕೆ ಕಾರಣೀಭೂತರಂದ್ರೆ ನಮ್ಮ ತಾಯಿಯ ತಂದೆ ತಾಯಿಗಳು ರಾಮಣ್ಣಪ್ಪ ಗೌಡ, ದೊಡ್ಡಗೌಡ, ಅವರ ಕುಟುಂಬದ ಅವರ 3 ಮಕ್ಕಳು ಗುರುನಾಥ ಗೌಡ, ಗುರುಪಾದಪ್ಪ ಗೌಡ, ಅಪ್ಪಾಸಾಹೇಬ ಗೌಡ. ಅವ್ರು ಇವತ್ತು ನನ್ನ ಹಿಡ್ಕೊಂಡು ಬಂದಿದ್ದಂದ್ರೆ ನಾವು ವೇದಿಕೆ ಮೇಲೆ ಇರ್ತೀವಿ.